ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಟ್ರೋಲಾಗ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಮಿಡಿ. ನೋಡಿ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಡಿ ಜೆ ಆಸ್ಮೋ ನಾನೇ ತರಿಸಿದ್ದೆ. ಅದ್ರ ಜೊತೆ ಮೈಕ್ ಯಾವುದು ಹೋಲಿಲ್ಲ, ಅನ್ನೋದು ಸೆಟ್ ಆಗಿಲ್ಲ. ಅದಕ್ಕೋಸ್ಕರ ಡಿ ಜೆ ಮೈಕ್ ಮಿನಿ ತರಿಸಿದ್ದೀನಿ. ಈಗ ಡಿ ಜೆ ಆಸ್ಮೋ ನ್ಯಾನೋ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಈಗ ಡಿ ಜೆ ಮೈಕ್ ಮಿನಿ ಅನ್ಬಾಕ್ಸಿಂಗ್ ಆಲ್ರೆಡಿ ಮಾಡಿದ್ದೀನಿ. ಆದರೆ ಯಾವ್ಯಾವ ಏನೇನು ಪ್ರಾಡಕ್ಟ್ಸ್ ಬರ್ತಾವೆ ಅಂಥೇಳಿ ತೋರಿಸ್ತೀನಿ ನಿಮಗೆ. ಇವತ್ತು ನೋಡಿ ಯಾವ ಥರ ಬರುತ್ತೆ ಅಂಥೇಳಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಡಿ ಜೆ ಮೈಕ್ ಮಿನಿ ತರಿಸಿದ್ದೀನಿ. ಇದರಲ್ಲಿ 2 ಟ್ರಾನ್ಸ್ಮಿಟರ್ ಇದ್ದಾವೆ, ಆಮೇಲೆ ಒಂದು ರಿಸೀವರ್ ಇದೆ. ಇದರಲ್ಲಿ ರಿಸೀವರಲ್ಲಿ ಗೇನ್ ಕೂಡ ಇದೆ, ಗೇನ್ ನೋಡ್ಬೋದು ನೀವು. ಆಮೇಲೆ ಮೊಬೈಲ್ಗೆ ಕನೆಕ್ಟ್ ಮಾಡೋದಕ್ಕೆ ಟೈಪ್ ಸಿ ಕೊಟ್ಟಿದ್ದಾರೆ. ಆಮೇಲೆ ಇದು ಚಾರ್ಜ್ ಮಾಡೋದಕ್ಕೆ ಒಂದು ಕೇಬಲ್ನ ಕೊಟ್ಟಿದ್ದಾರೆ ಅವರು. ಇದು ಕೇಬಲ್ಲು, ಚಾರ್ಜಿಂಗ್ ಕೇಬಲ್ಲು. ಆಮೇಲೆ ಡೆಡ್ ಕ್ಯಾಟ್ಸು. ಆಮೇಲೆ ನೀವು ಇದನ್ನು ಇಲ್ಲಿ ನೋಡಿ, ಇದು ಮೈಕ್ ಇರುತ್ತಲ್ಲ, ಟ್ರಾನ್ಸ್ಮಿಟ್ರ್, ಇದ್ರ ಮೇಲ್ಗಡೆ ನೀವು ಇಟ್ಕೋಬಹುದು. ಅದೊಂದು ಡೆಡ್ ಕ್ಯಾಟ್ಸು ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಒಂದು ಇದು ಇರುತ್ತೆ. ಆಮೇಲೆ ಇದು ಚಾರ್ಜಿಂಗ್ ಕೇಸು ಅಥವಾ ಫುಲ್ ಕೇಸು ನಿಮ್ಮದು ಟ್ರಾನ್ಸ್ಮಿಟರು ರಿಸೀವರ್ ಎಲ್ಲ ಇದರಲ್ಲಿ ನೋಡಿ. ಇಲ್ಲಿ ಮ್ಯಾಗ್ನೆಟಿಕ್ ಇದೆ, ನೀವು ಇದನ್ನು ಇಲ್ಲಿ ಈ ಥರ ಇಡ್ಬೋದು ಫ್ರೆಂಡ್ಸ್. ನೋಡಿರಿ, ಈ ಥರ ಇದರಲ್ಲಿ ಈ ಥರ ನೀವು ಚಾರ್ಜ್ ಮಾಡೋಕ್ಕೆ ಇಡ್ಬೋದು. ಈ ಥರ ಇಟ್ಟು ಆಮೇಲೆ ಇದೇನು ರಿಸೀವರ್ ಇರುತ್ತಲ್ಲ, ಇದನ್ನು ಈ ಥರ ನೀವು ಇಡ್ಬೋದು. ಆಮೇಲೆ ಇದಕ್ಕೋಸ್ಕರ ಡೆಡ್ ಕ್ಯಾಟ್ಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ಮ್ಯಾಗ್ನೆಟ್ಸನ್ನು ನೀವು ಇದಕ್ಕೊಂದು ಈ ಒಂದು ರಿಸೀವರ್ಗೆ, ಆಮೇಲೆ ಈ ಒಂದು ಟ್ರಾನ್ಸ್ಮಿಟರ್ಗೆ ಇಡಬೇಕು. ಆಮೇಲೆ ಇವು ಡೆಡ್ ಕ್ಯಾಟ್ಸ್ ಎಲ್ಲ ನೀವು ಇದು ಮಾಡಿಕೊಂಡು ಈ ಥರ ಕ್ಲೋಸ್ ಮಾಡಿ, ಇದು ಒಂದು ಓಪನ್ ಮಾಡೋಕ್ಕೆ ಈ ಥರ ನೀವು ಓಪನ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಒಂದು ಹ್ಯಾಂಡ್ ಬ್ಯಾಗ್ನ ಕೊಟ್ಟಿದ್ದಾರೆ ಅವರು, ಅಂದರೆ ಟೋಟಲ್ ಮೈಕ್ನ ಇಟ್ಕೊಳ್ಳೋಕ್ಕೆ. ನೀವು ಇದರಲ್ಲಿ ಈ ಥರ ತೊಗೊಂಡು ಈ ಥರ ಇಡ್ಬೋದು ಫ್ರೆಂಡ್ಸ್. ಆಮೇಲೆ ಇದರಲ್ಲೆಲ್ಲ ಈ ಥರ ಇದು ಮಾಡಿಕೊಂಡು ಇದು ಮಾಡಬಹುದು. ಆಮೇಲೆ ಇದಕ್ಕೊಂದು ವೈರ್ ಕೂಡ ಕೊಟ್ಟಿದ್ದಾರೆ, ಕ್ಯಾಮ್ರಾ ವೈರು. ಅದು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಕ್ಯಾಮ್ರಾ ಕೂಡ ನೀವು ಅಟ್ಯಾಚ್ ಮಾಡೋಕ್ಕೆ ಒಂದು ಇದು ಕೊಟ್ಟಿದ್ದಾರೆ. ಈ ಥರ ನೀವು ಆರಾಮಾಗಿ ಒಂದು ಆಡಿಯೋನ ರೆಕಾರ್ಡ್ ಮಾಡ್ಬೋದು. ಈಗ ಇದು ಡಿ ಜೆ ಆಸ್ಮೋ ಪಾಕೆಟ್ 2 ಇಂದ ರೆಕಾರ್ಡ್ ಆಗ್ತಿದೆ. ಈಗ ನಾನು ಡಿ ಜೆ ಆಸ್ಮೋ ಪಾಕೆಟ್ 2ಗೆ ಕನೆಕ್ಟ್ ಮಾಡ್ತೀನಿ. ನಾನು ಆಸ್ಮೋ ನ್ಯಾನೋ ಇಂದ ಒಂದು ಮಾತಾಡ್ತಿರೋದು. ಈಗ ಡಿ ಜೆ ಮೈಕ್ ಮಿನಿ ಕನೆಕ್ಟ್ ಮಾಡಿದ್ದೀನಿ. ಇದನ್ನು ಈ ಥರ ದೂರ ಹಿಡಿದ್ರೂ ಕೂಡ ನಮಗೆ ಆಡಿಯೋ ಚೆನ್ನಾಗಿ ಕೇಳಿಬರುತ್ತೆ. ಯಾಕಂದರೆ ನಾವು ವಿಥೌಟ್ ಮೈಕ್ ಮಾತಾಡಿದ್ರೆ ಈ ಥರ ಕೇಳಿಬರುತ್ತೆ. ಈಗ ನಾನು ದೂರ ಹಿಡಿದ್ದೀನಿ ಮೈಕು. ಈಗ ಡಿ ಜೆ ಆಸ್ಮೋ ನ್ಯಾನೋ ಆಮೇಲೆ ಇದು ಯಾವ ಥರ ಕೇಳಿಬರುತ್ತೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಈಗ ನಾನು ವಿಥೌಟ್ ಮೈಕ್, ಅಂದರೆ ವಿಥೌಟ್ ಇದು ಡಿ ಜೆ ಮೈಕ್ ಮಿನಿ ಇಂದ ನಾನು ವಿಡಿಯೋ ಮಾಡ್ತೀನಿ. ಅದಂದರೆ ಡಿ ಜೆ ಆಸ್ಮೋ ನ್ಯಾನೋ ಇಂಟರ್ನಲ್ ಇದರಿಂದ, ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂಥೇಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ಆಡಿಯೋ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಅಂದರೆ ಏನು ಮೈಕ್ ಇತ್ತಲ್ಲ ಡಿ ಜೆ ಮೈಕ್ ಮಿನಿ, ಅದನ್ನು ಕನೆಕ್ಟ್ ಮಾಡಿದ್ದೀನಿ. ಇದು ಡಿ ಜೆ ಆಸ್ಮೋ ನ್ಯಾನೋ ಇಂಟರ್ನಲ್ ಮೈಕು. ಈಗ ಸೌಂಡ್ ಯಾವ ರೀತಿ ಬರುತ್ತೆ. ಆ್ಯಕ್ಚುಲಿ ಡಿ ಜೆ ಇರೋ ಕಡೆಯಿಂದನೇ ನಾನು ಡಿ ಜೆ ಮೈಕ್ ಮಿನಿ ತರಿಸಿರೋದು. ಆ್ಯಕ್ಚುಲಿ ನನ್ನ ಕಡೆ ಹಾಲಿಲ್ಯಾಂಡು ಇದೆ. ಬಟ್ ಈಗ ಕ್ವಾಲಿಟಿ ಯಾವ ಥರ ಇದೆ, ಡಿ ಜೆ ಆಸ್ಮೋ ನ್ಯಾನೋ ಯಾವ ಥರ ಸೌಂಡ್ ಮಾಡುತ್ತೆ, ಅಥವಾ ಡಿ ಜೆ ಮೈಕ್ ಮಿನಿ ಜೊತೆ ಡಿ ಜೆ ಆಸ್ಮೋ ನ್ಯಾನೋ ವಿಡಿಯೋ ಯಾವ ಥರ ಬರುತ್ತೆ ಅಂಥೇಳಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇವನ್ ಇದರಲ್ಲಿ ಡಿ ಜೆ ಮೈಕ್ ಮಿನಿದು ಅನ್ಬಾಕ್ಸಿಂಗ್ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಗೊತ್ತಾಗಲಿ ಅಂಥೇಳಿ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.